ಮಂಡ್ಯದ ಕಾಂಗ್ರೆಸ್ ನಾಯಕ ಆತ್ಮಾನಂದ ಅವರ ಮನೆಯಲ್ಲಿ ಸಿಕ್ತು 10 ಲಕ್ಷ ರೂಪಾಯಿ ನಗದು. ನಿನ್ನೆ ದಾಳಿ ಮಾಡಿದ್ರು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ನಗದು ವಶಕ್ಕೆ ತೆರಳಿದ್ದಾರೆ ಈಗ ಆಲ್ರೆಡಿ ಐಟಿ ಇಲಾಖೆಯ ಅಧಿಕಾರಿಗಳು. ಆತ್ಮಾನಂದ ಅವರು ಮಾಜಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಮಂಡ್ಯ ಕ್ಷೇತ್ರದ್ದು, ಹಾಗೆ ಮಾಜಿ ಸಚಿವರು ಕೂಡ. ಇವರ ಮನೆಯಲ್ಲಿ 10 ಲಕ್ಷ ರೂಪಾಯಿ ನಗದು ಸಿಕ್ಕಿರುವಂತದ್ದು. ಐಟಿ ಇಲಾಖೆ ಅಧಿಕಾರಿಗಳು ನಗದನ್ನ ವಶಕ್ಕೆ ಪಡೆದು ಈಗ ಆಲ್ರೆಡಿ ತೆರಳಿದ್ದಾರೆ. ಆತ್ಮಾನಂದ ಮನೆಯಲ್ಲಿ ನಿನ್ನೆ ರೇಡ್ ಮಾಡಿದ್ರು ಐಟಿ ಇಲಾಖೆಯ ಅಧಿಕಾರಿಗಳು. ಈ ಒಂದು ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ದಾರೆ ಈಗ ಆಲ್ರೆಡಿ ಅಧಿಕಾರಿಗಳು. ಎಲ್ಲಿಂದ ಬಂತು, ಏನು ಎತ್ತ, ಇನ್ನು ಯಾವ ರೀತಿಯಾದಂತಹ ದಾಖಲೆಗಳು ಸಿಕ್ಕಿದೆ, ಯಾವ ರೀತಿಯಾದಂತ ಅಂದ್ರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆತ್ಮಾನಂದ ಅವರು ಕಾಂಗ್ರೆಸ್ನ ನಾಯಕರು, ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು, ಮಾಜಿ ಸಚಿವರು, ಮಂಡ್ಯದ ಮಾಜಿ ಜಿಲ್ಲಾ ಅಧ್ಯಕ್ಷರು ಕೂಡ, ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿದ್ದಂಥವರು. ಅವರ ಮನೆ ಮೇಲೆ ಐಟಿ ಇಲಾಖೆಯ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು. ನಿನ್ನೆ ರೇಡ್ ಆದಂತಹ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಅದನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಆಲ್ರೆಡಿ ಐಟಿ ಇಲಾಖೆಯ ಅಧಿಕಾರಿಗಳು ತೆರಳಿದ್ದಾರೆ ಆತ್ಮಾನಂದ ಅವರ ಮನೆಯಿಂದ. ಇನ್ನು ಕುಟುಂಬ ಸದಸ್ಯರನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಕೂಡ ಮಾಡಿದ್ದಾರಂತೆ ಐಟಿ ಇಲಾಖೆಯ ಅಧಿಕಾರಿಗಳು. ಮತ್ತು ಒಂದ್ ಕಡೆ 10 ಲಕ್ಷ ರೂಪಾಯಿ ಹಣಕ್ಕೆ ದಾಖಲೆಯನ್ನ ಕೇಳುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ದಾಖಲೆಯನ್ನ ಕಲೆ ಹಾಕ್ತಾರೆ. ಎಲ್ಲಿಂದ ಬಂತು, ಏನು ಎತ್ತ ಅನ್ನೋದ್ರ ಬಗ್ಗೆ. ನಂತರ ಸಿಕ್ಕಿರುವಂತಹ ದಾಖಲೆಗಳ ಬಗ್ಗೆನೂ ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ಆತ್ಮಾನಂದ ಅವರು ಹಿರಿಯ ಮುತ್ಸದ್ದಿಗಳಾಗಿ, ಜಿಲ್ಲೆಯಲ್ಲಿ ಮಾಜಿ ಸಚಿವರಾಗಿ, ಹಲವಾರು ಬಾರಿ ಶಾಸಕರಾಗಿ ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ಇಡೀ ಜಿಲ್ಲೆಯ, ಇಡೀ ರಾಜ್ಯದ ಜನ ಇವತ್ತು ತಿಳ್ಕೊಂಡಿದ್ದಾರೆ. ಬಹುತೇಕ ರಾತ್ರಿ ಕಾಂಗ್ರೆಸ್ JDS ಮುಖಂಡರು ಸಭೆ ಮನೇಲಾಯಿತು. ಮೋಸ್ಟ್ಲಿ ಏನೋ ತಂದು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ಇವತ್ತು BJPಯವರು, BJPಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಹುನ್ನಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇದು ಸಾಬೀತಾಗುತ್ತೆ. ಬಹುತೇಕ ಅವ್ರದ್ದು ದೊಡ್ಡ ವ್ಯವಹಾರ ಇದೆ. ಎಲ್ಲ ಅಂಕಿಅಂಶಗಳನ್ನು ನಮಗಿಂತ ಚೆನ್ನಾಗಿ ಇಟ್ಟಿದ್ದಾರೆ. ಅವರು ಪಾಪ ಸಭಾಸ್ಕಿರಿ ಕೊಟ್ಟು ಐಟಿ ಅಧಿಕಾರಿಗಳು ತೆರಳುತ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಆತ್ಮಾನಂದ ಅವರ ಮನೆ ಮೇಲೆ ಏನ್ ರೇಡ್ ಆಗಿತ್ತು, 10 ಲಕ್ಷ ರೂಪಾಯಿ ನಗದು ಕೂಡ ಸಿಕ್ಕಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಏನು ನಿನ್ನೆ ದಿನ ಏನು ಕಾಂಗ್ರೆಸ್ನ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರುವಂತ SMS ಆತ್ಮಾನಂದ ಮನೆ ಮೇಲೆ ಒಂದು ಐಟಿ ರೈಡ್ ದಾಳಿ ನಡೆದಿತ್ತು. ಆ ದಾಳಿಯಲ್ಲಿ ಸುಮಾರು 10 ಲಕ್ಷ ನಗದು ಸಿಕ್ಕಿರುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಏನು ನಿನ್ನೆ ದಿನ ದಾಳಿ ನಡೆಯಿತು, ಆ ದಾಳಿಯಲ್ಲಿ ಸಂದರ್ಭದಲ್ಲಿ ಸುಮಾರು 5 ಅಧಿಕಾರಿಗಳು ತಂಡ ಒಂದು ಪರಿಶೋಧನೆ ನಡೆಸಿತ್ತು. ಪರಿಶೋಧನೆ ಸಂದರ್ಭದಲ್ಲಿ 10 ಲಕ್ಷ ನಗದು ಅವರ ಮನೆಯಲ್ಲಿ ಸಿಕ್ಕಿರೋದನ್ನ ಈಗ ಅಧಿಕಾರಿಗಳು ಖಚಿತಪಡಿಸಿಕೊಂಡಿದ್ದಾರೆ. ಜೊತೆಗೆ ಏನು ಸಿಕ್ಕಿರುವಂತ ನಗದು ಇದೆ ಅದನ್ನ ವಶಪಡಿಸಿಕೊಂಡು ಈಗ ಅವರಿಗೆ ವಿಚಾರಣೆಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಸುಮಾರು 2:20ಕ್ಕೆ ಬಂದಂತ ಅಧಿಕಾರಿಗಳ ತಂಡ ಸುಮಾರು 6 ಗಂಟೆಗಳ ಕಾಲ ಅವರ ಮನೆಯಲ್ಲಿ ಒಂದು ಪರಿಶೀಲನೆ ನಡೆಸಿತು. ಜೊತೆಗೆ ಮನೆಯಲ್ಲಿ ಸಿಕ್ಕಂತ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿರುವಂತಹ ಐಟಿ ಅಧಿಕಾರಿಗಳ ತಂಡ ಆ ನಗದನ್ನು ಕೂಡ ಒಂದು ವಶಪಡಿಸಿಕೊಂಡು ಎಲ್ಲ ಮನೆಯಲ್ಲಿದ್ದಂತ ಈ ಸದಸ್ಯರೆಲ್ಲರಿಗೂ ಕೂಡ ಒಂದು ಪ್ರತ್ಯೇಕ ವಿಚಾರಣೆ ಮೂಲಕ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ನಿನ್ನೆ ಸಿಕ್ಕಿರುವಂತಹ ನಗದಿನ ಆಧಾರದ ಮೇಲೆ ಈ ನಗದು ಯಾವ ರೀತಿ ಬಂತು ಅನ್ನೋದ್ರ ಮೂಲಕ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಏನು ಅಂತ MS ಆತ್ಮಾನಂದ ಅವರ ಮನೆಗೆ ಹೋಗಿ ಅವರ ಬೆಂಬಲವನ್ನ ಕೋರಿದ್ರು. ಈ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಅದ್ರ ಜೊತೆಗೆ ಈಗ 10 ಲಕ್ಷ ನಿರೋಧ ಸಿಕ್ಕಿರುವಂತದ್ದು ಎಲ್ಲೋ ಒಂದು ಕಡೆ ಇದಕ್ಕೆ ಪುಷ್ಟಿ ನೀಡುವಂತ ಒಂದು ವಾತಾವರಣ ಆಗಿದೆ. ಯಾಕೆಂದ್ರೆ ಏನ್ CM ರವರು ತಮ್ಮ ಪುತ್ರರಾದಂತಹ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಲೇಬೇಕು ಅನ್ನೋ ಆಟದಲ್ಲಿ ಈಗಾಗಲೇ ಕೂಡ ಏನು ಪ್ರಮುಖ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಒಂದು ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇವರ ಮನೆಗಳಿಗೆ ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳ ಮೇರೆಗೆ ಈಗ ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಂದು ಕಾರವಾರದಲ್ಲಿ ಆಸ್ನೋಟಿಕರ್ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇದೇ ಕಾರ್ಯಕ್ರಮಕ್ಕೆ ರಾತ್ರಿ ಪ್ರಯಾಣವನ್ನ ಬೆಳೆಸಿದ್ರು ಸಿಎಂ ಕುಮಾರಸ್ವಾಮಿ ಅವರು. ಅವರ ವಾಹನವನ್ನ ಚುನಾವಣೆ ಸಿಬ್ಬಂದಿ ತಪಾಸಣೆಯನ್ನ ನಡೆಸಿದ್ದಾರೆ. ಭಟ್ಕಳ ತಾಲೂಕಿನ ಗೊರಟೆ ಬಳಿ ಸಿಎಂ ಕಾರನ್ನ ತಪಾಸಣೆಯನ್ನ ಮಾಡಲಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬರ ಕಾರನ್ನು ಕೂಡ ತಪಾಸಣೆ ಒಳಪಡಿಸಲೇಬೇಕು ಅಂತ ಈಗ ಆಲ್ರೆಡಿ ಆರ್ಡರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಿಎಂ ಕುಮಾರಸ್ವಾಮಿ ಅವರ ಕಾರನ್ನ ಕೂಡ ಚೆಕ್ ಮಾಡಲಾಗಿದೆ.